ಭಾರತದ 8,000 ಶಾಲೆಗಳಲ್ಲಿ 2024-25ನೇ ಸಾಲಿನಲ್ಲಿ ಒಬ್ಬ ವಿದ್ಯಾರ್ಥಿ ಕೂಡ ಕಲಿಯಲು ಸೇರಿಲ್ಲ. ಒಟ್ಟಾರೆ ಆ ಶಾಲೆಗಳಲ್ಲಿ 20,000 ಶಿಕ್ಷಕರು ಓಡಾಡಿಕೊಂಡಿದ್ದರು. ರಾಷ್ಟ್ರಮಟ್ಟದಲ್ಲಿ ಈ ಸಮಸ್ಯೆ ಸ್ವಲ್ಪವೂ ಸುಧಾರಣೆ ಆಗಿಲ್ಲ. 2023-24ನೇ ಸಾಲಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಸಾಕಷ್ಟು ಸುಧಾರಣೆ ಆಗಿರುವುದು ಕಂಡುಬಂದಿದೆ. ಸರಿಯಾದ ಲೆಕ್ಕ ವಿದ್ಯಾರ್ಥಿ ದಾಖಲಾತಿ ಇಲ್ಲದ ಶಾಲೆಗಳ ಸಂಖ್ಯೆ 7,993 ಹಾಗೂ ವಿದ್ಯಾರ್ಥಿಗಳಿಲ್ಲದ ಈ ಶಾಲೆಗಳಲ್ಲಿ ಇರುವ ಶಿಕ್ಷಕರ ಸಂಖ್ಯೆ 20,817. ಒಬ್ಬರೇ ಕಲಿಸುವವರ ಶಾಲೆಗಳ ಸಂಖ್ಯೆ 1,00,000 ಇದ್ದು ಕರ್ನಾಟಕದಲ್ಲಿ 6,846 ಇವೆ. ದೇಶಮಟ್ಟದಲ್ಲಿ ಈ ಏಕಶಿಕ್ಷಕ ಶಾಲೆಗಳಲ್ಲಿ 40 ಲಕ್ಷದಷ್ಟು ಮಕ್ಕಳು ಕಲಿಯುತ್ತಿದ್ದಾರೆ. ಆದರೂ ದೇಶಮಟ್ಟದಲ್ಲಿ ಕರ್ನಾಟಕವು ಈ ನಿಟ್ಟಿನಲ್ಲಿ ಕಳೆದ 3 ವರ್ಷಗಳಲ್ಲಿ ಸಾಕಷ್ಟು ಸುಧಾರಣೆ ಕಾಣುತ್ತಾ ಬಂದಿದೆ. ಕರ್ನಾಟಕದಲ್ಲಿ ಸಹ ಶಿಕ್ಷಣ ಶಾಲೆಗಳ ಸಂಖ್ಯೆ 74,387. ಆದರೆ 73,729 ಶಾಲೆಗಳಲ್ಲಿ ಮಾತ್ರ ವಿದ್ಯಾರ್ಥಿನಿಯರಿಗೆ ಶೌಚಾಲಯ ವ್ಯವಸ್ಥೆ ಇದೆ. ಆದರೆ ನಿರ್ವಹಣೆ ಸರಿಯಾಗಿಲ್ಲ. ಅದರಲ್ಲಿ ಕೂಡ 1,000ಕ್ಕೂ ಹೆಚ್ಚು ಶೌಚಾಲಯಗಳನ್ನು ಬಳಸುವುದು ಸಾಧ್ಯವೇ ಇಲ್ಲ ಎನ್ನಲಾಗಿದೆ. The Islamic Academy of Education was established in 1991. The Academy established Yenapoya Dental College in 1992 and set up medical, nursing and physiotherapy colleges subsequently. Yenapoya University thus became the first unaided deemed university